ಹಾಯ್, ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET PCMB 4 ವಿಷಯಗಳ ಎಕ್ಸಾಮ್ ಆಯಿತು. ನಂತರ 4 ವಿಷಯಗಳಲ್ಲೂ ಕೂಡ ಡಿಲೀಟ್ ಆಗಿರುವಂತಹ ಪೋರ್ಷನ್ ಇಂದ ಅಥವಾ ಡಿಲೀಟ್ ಆಗಿರುವಂತಹ ಸಿಲೆಬಸ್ ಇಂದ ಕ್ವಶನ್ ಅನ್ನ ಎಕ್ಸಾಮ್ ಅಲ್ಲಿ ಕೇಳಿದ್ರು. ಅದು ಕೂಡ ತುಂಬಾ ಜಾಸ್ತಿ ಕ್ವಶನ್ ಅನ್ನ ಕೇಳಿದ್ರು. ಈಗ ನಮ್ಮ ಕೇದವರು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳು ಆಕ್ಷೇಪಣೆ ಅಥವಾ ಆಬ್ಜೆಕ್ಷನ್ ಏನಿದೆ ಅದನ್ನ ಕೇದವರಿಗೆ ಸಲ್ಲಿಸಲಿಕ್ಕೆ ಆಗತ್ತೆ. ಸರಿನಾ? ಅದಕ್ಕೆ ಸಂಬಂಧ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಆಕ್ಚುಲಿ ವಿಷಯ ಏನು ಅಂತ ಹೇಳಿದ್ರೆ, ಪ್ರತಿ ವರ್ಷ ಅಫಿಷಿಯಲ್ ಕೀ ಆನ್ಸರ್ಸ್ ಏನಿದೆ ಆ ಕೀ ಆನ್ಸರ್ಸ್ನೊಂದಿಗೆ ಈ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡ್ತಿದ್ರು. ಏನು ಆಬ್ಜೆಕ್ಷನ್ಗೋಸ್ಕರ ನೋಟಿಫಿಕೇಶನ್ ರಿಲೀಸ್ ಮಾಡ್ತಿದ್ರು. ಬಟ್ ಇದುವರೆಗೆ ಅಫಿಷಿಯಲ್ ಕೀ ಆನ್ಸರ್ಸ್ ರಿಲೀಸ್ ಮಾಡಿಲ್ಲ. ಬಟ್ ಆಬ್ಜೆಕ್ಷನ್ಗೋಸ್ಕರ ಈ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಈಗ ವಿದ್ಯಾರ್ಥಿಗಳು ಏನು ಎಕ್ಸಾಮ್ ಅಲ್ಲಿ ಪ್ರಾಬ್ಲಮ್ ಅನ್ನ ಫೇಸ್ ಮಾಡಿದ್ರು, ಅಂದ್ರೆ ಡಿಲೀಟ್ ಆಗಿರುವಂತಹ ಸಿಲೆಬಸ್ ಇಂದ ಕ್ವಶನ್ಸ್ ಬಂತು ಅಂತ ವಿದ್ಯಾರ್ಥಿಗಳು ಪ್ರಾಬ್ಲಮ್ ಅನ್ನ ಫೇಸ್ ಮಾಡಿದ್ರು. ಆ ಪ್ರಾಬ್ಲಮ್ ಏನಿದೆ ಅಥವಾ ಈ ಒಂದು ವಿಷಯ ಏನಿದೆ ಅದು ಕೇದವರಿಗೂ ಕೂಡ ತಿಳಿದಿದೆ. ಅದಕ್ಕೋಸ್ಕರ ಈ ನೋಟಿಫಿಕೇಶನ್ ಇಷ್ಟು ಬೇಗ ರಿಲೀಸ್ ಮಾಡಿದ್ದಾರೆ. ನಂತರ ಆಬ್ಜೆಕ್ಷನ್ ಹೇಗೆ ಸಲ್ಲಿಸಬೇಕು ಅದನ್ನು ತಿಳ್ಕೊಳ್ಳೋದಾದ್ರೆ, ಈಗ ಅವರೊಂದು ಇಮೇಲ್ ಐಡಿಯನ್ನು ನೀಡಿದ್ದಾರೆ. KEAUGCET24@gmail.com. ಇದಕ್ಕೆ ವಿದ್ಯಾರ್ಥಿಗಳು ನೀವು ಯಾವ ಕ್ವಶನ್ ಏನಿದೆ ಅಥವಾ ಯಾವ ಕ್ವಶನ್ ಇದೆ ಅದಕ್ಕೆ ಸಂಬಂಧ ನೀವು ಪ್ರಾಬ್ಲಮ್ ಅನ್ನ ಫೇಸ್ ಮಾಡಿದ್ದೀರಾ, ಅಥವಾ ನಿಮಗೆ ಆ ಕ್ವಶನ್ ಸರಿಯಾಗಿ ಇಲ್ಲ, ಅಥವಾ ಆ ಒಂದು ಕ್ವಶನ್ ಪೇಪರಲ್ಲಿ ಇರಬಾರ್ದಿತ್ತು, ಅಥವಾ ಕ್ವಶನ್ ಸರಿ ಇಲ್ಲ, ಈ ರೀತಿ ಅನ್ಸಿರುತ್ತೆ, ಅದನ್ನ ಕೇದವರಿಗೆ ತಿಳಿಸಬಹುದು. ಯಾವ ರೀತಿ ಅಂತ ಹೇಳಿದ್ರೆ, ಮೇಲ್ ಮಾಡಿ. ಈಗಾಗಲೇ ಹೇಳಿದಲ್ವಾ, ಮೇಲ್ ID. ಸೊ ಅದಕ್ಕೆ ನೀವು ನಿಮ್ಮ ವಿಚಾರಗಳನ್ನ ತಿಳಿಸಬಹುದು. ನಂತರ ಪ್ರತಿ ವಿದ್ಯಾರ್ಥಿಗಳು ಕೂಡ ಮೇಲ್ ಮಾಡಿ. ನಂತರ ಈಗ ಹೆಚ್ಚಿನ ವಿದ್ಯಾರ್ಥಿಗಳು ಹೇಳ್ತಾ ಇರೋ ವಿಷಯ ಅಂತ ಹೇಳಿದ್ರೆ, ಡಿಲೀಟ್ ಆಗಿರುವಂತಹ ಸಿಲೆಬಸ್ನಿಂದ ಕ್ವಶನ್ ಬಂದಿದೆ ಅಂತ. ಸೊ ಇದನ್ನಾದ್ರೂ ಎಲ್ಲ ವಿದ್ಯಾರ್ಥಿಗಳು ಕೂಡ ಮೇಲ್ ಮಾಡಿ ತಿಳಿಸಿ. ಅಂದ್ರೆ ಈಗಾಗಲೇ ಗೊತ್ತಿರುತ್ತೆ, ಬಟ್ ಹೆಚ್ಚಿನ ವಿದ್ಯಾರ್ಥಿಗಳು ಮತ್ತೆ ಮೇಲ್ ಮಾಡಿ ತಿಳಿಸಿ. ಸರಿನಾ? ಅದಂತರ ಅವರು ಯಾವ ರೀತಿಯಲ್ಲಿ ಈ ಒಂದು ಆಬ್ಜೆಕ್ಷನ್ ಅನ್ನ ತಿಳಿಸಬೇಕು ಅಂತ ಕೂಡ ಹೇಳಿದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ, ಮೊದಲಾಗಿ ವಿದ್ಯಾರ್ಥಿಗಳಿಗೆ ಮಾಡಬೇಕು ಅಂತ ಹೇಳಿದ್ರೆ, ಅವರು ಎಕ್ಸಾಮ್ ಅನ್ನ ಏನು ಬರೆದಿದ್ದಾರೆ, ಸೊ ಅದಕ್ಕೆ ಸಂಬಂಧ ಆಬ್ಜೆಕ್ಷನ್ ಅನ್ನ ಸಲ್ಲಿಸಲಿಕ್ಕೆ ಯಾವ ಸಬ್ಜೆಕ್ಟ್, ಅಂದ್ರೆ ಈಗ ಫಿಸಿಕ್ಸ್ ಅಥವಾ ಕೆಮಿಸ್ಟ್ರಿ ಅಥವಾ ಮ್ಯಾಥಮೆಟಿಕ್ಸ್ ಅಥವಾ ಬಯಾಲಜಿ, ನೀವು ಯಾವ ವಿಷಯಕ್ಕೆ ಸಂಬಂಧ ಆಬ್ಜೆಕ್ಷನ್ ಅನ್ನ ಸಲ್ಲಿಸಬೇಕು ಅಂತಿದ್ದೀರಾ, ಸೊ ಆ ಸಬ್ಜೆಕ್ಟ್ ಹೆಸರನ್ನ ಮೆನ್ಷನ್ ಮಾಡಬೇಕು. ಅದಂತರ ನಿಮಗೆ ಸಿಕ್ಕಿರುವಂತಹ ಕ್ವಶನ್ ಪೇಪರ್ ಏನಿದೆ ಅದರ ವರ್ಷನ್ ಕೋಡ್ ಯಾವ್ದಾಗಿತ್ತು, ಸೊ ಅದನ್ನ ಬರಿಬೇಕು. ಅದಂತರ ಆ ಒಂದು ಕ್ವಶನ್ ಪೇಪರ್ ಅಲ್ಲಿ ಯಾವ ಕ್ವಶನ್ಗೆ ಸಂಬಂಧಿಸಿದಂತೆ ನೀವು ಆಬ್ಜೆಕ್ಷನ್ ಅನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತಿದ್ದೀರಾ ಅದನ್ನು ತಿಳಿಸಿ. ನಂತರ ಅದಕ್ಕೆ ಕಾರಣ ಏನು ಅದನ್ನು ಕೂಡ ಮೆನ್ಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದರ ನಂತರ ಈ ಒಂದು ವಿಷಯವನ್ನ KEAದವರ ತಜ್ಞರ ತಂಡ ಅಥವಾ ಎಕ್ಸ್ಪರ್ಟ್ಸ್ ಏನಿದ್ದಾರೆ ಅವರು ಅನಲೈಸ್ ಮಾಡ್ತಾರೆ. ಅನಲೈಸ್ ಮಾಡಿದ ನಂತರ ಡಿಸಿಷನ್ ಅನ್ನ ತೆಗೆದುಕೊಳ್ತಾರೆ ಅಂತ ಹೇಳಿದ್ದಾರೆ. ನಂತರ ಈ ಒಂದು ಆಬ್ಜೆಕ್ಷನ್ ಸಲ್ಲಿಸಲಿಕ್ಕೆ ಲಾಸ್ಟ್ ಡೇಟ್ ಏನಿದೆ ಅದು ಏಪ್ರಿಲ್ 27, 2024 ಸಂಜೆ 5:30 ಅಂತ ಹೇಳಿದ್ದಾರೆ. ಸೊ ಅದಕ್ಕಿಂತ ಮೊದಲೇ ವಿದ್ಯಾರ್ಥಿಗಳು ಏನ್ ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ, ಈ ಒಂದು ಆಬ್ಜೆಕ್ಷನ್ ಅನ್ನ ಸಲ್ಲಿಸಬೇಕಾಗತ್ತೆ. ನಂತರ ಅದು ಹೇಳಿದಲ್ವಾ, ಆಬ್ಜೆಕ್ಷನ್ ಏನಿದೆ ಅದನ್ನು ಸಲ್ಲಿಸಿದ ನಂತರ ನಮ್ಮ KEAದವರ ತಜ್ಞರ ತಂಡ ಅಥವಾ ಎಕ್ಸ್ಪರ್ಟ್ಸ್ ಏನಿದ್ದಾರೆ ಅವರು ಇದನ್ನ ಅನಲೈಸ್ ಮಾಡಿ ಅದರ ನಂತರ ಡಿಸಿಷನ್ ಅನ್ನ ಅಂದ್ರೆ ತಿಳಿಸ್ತಾರೆ ಅಂತ. ಸೊ ಯಾವ ಡಿಸಿಷನ್ ಯಾವ ರೀತಿ ಅನೌನ್ಸ್ ಮಾಡ್ತಾರೆ ಅಥವಾ ಯಾವ ವಿಷಯದ ಬಗ್ಗೆ ಕೊಡ್ತಾರೆ, ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ತಾರೆ, ಕೊಡೋದಾದ್ರೂ ಕೂಡ ಎಷ್ಟು ಮಾರ್ಕ್ಸ್ ಯಾವ ಸಬ್ಜೆಕ್ಟ್ಗೆ ಕೊಡ್ತಾರೆ ಗ್ರೇಸ್ ಮಾರ್ಕ್ಸ್ ಅನ್ನ, ಈ ಎಲ್ಲ ವಿಷಯಗಳನ್ನ ಮುಂದಿನ ದಿನಗಳಲ್ಲಿ ನಮ್ಮ KEAದವರು ತಿಳಿಸ್ತಾರೆ. ನಂತರ ಅದೇ ಯಾವ ರೀತಿ ಡಿಸಿಷನ್ ತೆಗೆದುಕೊಳ್ತಾರೆ ಅಂತ ವೇಟ್ ಮಾಡೋಣ. ನಂತರ ಕೆಲವು ವಿದ್ಯಾರ್ಥಿಗಳು ಮತ್ತೆ ಎಕ್ಸಾಮ್ ಆಗೋ ಚಾನ್ಸ್ ಇದೆ ಅಂತ ಹೇಳಿದ್ರು. ಎಕ್ಸಾಮ್ ಮಾಡಲ್ಲ, ಅಂದ್ರೆ ಎಕ್ಸಾಮ್ ಆಗಲ್ಲ. ಬಟ್ ಆಲ್ರೆಡಿ ಏನು ಎಕ್ಸಾಮ್ ಆಗಿದೆ, ಅದರಲ್ಲಿ ಏನು ಈ ರೀತಿ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಯಾವ ರೀತಿ ಸೊಲ್ಯೂಷನ್ ಕೊಡ್ತಾರೆ ಅಂತ ವೇಟ್ ಮಾಡೋಣ. ನಂತರ ಪ್ರತಿ ವಿದ್ಯಾರ್ಥಿಗಳು ಕೂಡ ಈ ಒಂದು ಆಪ್ಷನ್ ಏನು ಕೊಟ್ಟಿದ್ದಾರೆ ಅದನ್ನ ಯೂಸ್ ಅನ್ನ ಮಾಡಿ ನೀವು ಏನೇನು ಪ್ರಾಬ್ಲಮ್ನ ಫೇಸ್ ಮಾಡಿದಿರಾ ಅದೆಲ್ಲವನ್ನೂ ಕೂಡ KEAದವರಿಗೆ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.